ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹರಳ ಪಬ್ಲಿಕ್ ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ಹೊಸದನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಕೊಳ್ಳೇಗಾಲದ ನಗರಸಭೆ ಆಡಳಿತ ವ್ಯವಸ್ಥೆ ಒಳಗಡೆ ಖಾತೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ಸಂಬಂಧಪಟ್ಟಂತೆ ನಗರಸಭಾ ಆಡಳಿತ ವ್ಯವಸ್ಥೆಗೆ ಸಂಬಂಧಿಸಿದಂತೆ ನಗರಸಭಾ ಆಯುಕ್ತರ ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಹೀಗೆ ಸಾರ್ವಜನಿಕರಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಆಗುತ್ತಿರುವುದರ ಬಗ್ಗೆ ಕಳೆದ ತಿಂಗಳು ನಡೆದಂತಹ ಪ್ರತಿಭಟನೆ ಮತ್ತು ಧರಣಿಯಲ್ಲಿ ಏಪ್ರಿಲ್ ನಂತರ 10ನೇ ತಾರೀಕು ನಂತರ ಇವರು ಪಾದಯಾತ್ರೆಯನ್ನು ಚಾಮರಾಜನಗರ ಜಿಲ್ಲಾಧಿಕಾರಿಗಳಿಗೆ ನೇರವಾಗಿ ಹೋಗಿ ನಾವು ಮನವಿ ಸಲ್ಲಿಸ್ತೀವಿ ಮತ್ತು ಅವ್ರ ಹತ್ರ ಮಾತಾಡ್ತೀವಿ ಮತ್ತು ಈ ಸಂಬಂಧಪಟ್ಟಂತೆ ದೂರು ಕೊಡ್ತೀವಿ ಅಂತ ಹೇಳಿ ಅವರು ಪ್ರತಿಭಟನಾಕಾರರು ಆ ದಿನ ಹಿಂದೆ ಹೇಳಿದರು. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯಿಂದ ಕೊಳ್ಳೇಗಾಲ ನಗರಸಭೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯಿಂದ ಹೊರಟಂಥ ಬೆಳಿಗ್ಗೆ 7 ಗಂಟೆಗೆ ಹೊರಟಂಥ ಪ್ರತಿಭಟನಾಕಾರರು ಪಾದಯಾತ್ರೆಯ ಮೂಲಕ ಕೊಳ್ಳೇಗಾಲ ಬಾಪುನಗರ ಪ್ರವೇಶಕ್ಕೆ ಸರ್ಕಾರಿ ಶಾಲೆಯ ಮುಂಭಾಗಕ್ಕೆ ಬರುತ್ತಿದ್ದಂತೆ ಅವರನ್ನು ಪೊಲೀಸರು ಈ ಪಾದಯಾತ್ರೆ ತಾವು ಕೈ ಬಿಡಬೇಕು ಅಂತ ಹೇಳಿ ಅವರಿಗೆ ತಡೆಯನ್ನು ಒಡ್ಡಿದ್ರು. ಅದು ಕೆಲವು ಕಾಲ ತಡೆ ಒಡ್ಡಿದ ನಂತರ ನಗರಸಭಾ ಆಯುಕ್ತರಾದ ರುದ್ರಮ್ಮ ಶರಣಯ್ಯ ಅವರೇ ಖುದ್ದಾಗಿ ಮತ್ತು ಅವರ ಸಿಬ್ಬಂದಿಗಳ ಜೊತೆ ಅವರ ಆರೋಗ್ಯಾಧಿಕಾರಿಗಳು ಮತ್ತು ಇತರ ಜನರ ಜೊತೆ ಬಂದು ಮಾಜಿ ನಗರಸಭಾ ಸದಸ್ಯರು ಕೂಡ ಬಂದಿದ್ದರು. ಒಂದು 3-4 ಜನ. ಹಾಗಾಗಿ ಆ ಸಂದರ್ಭದಲ್ಲಿ ಬಂದು ಅವ್ರ ಜೊತೆ ಕೊಳ್ಳೇಗಾಲ ನಗರಸಭೆ ಒಳಗಡೆ ಯಾವತ್ತಿಂದ ಈ ಸಮಸ್ಯೆಗಳು ಆಗ್ತಾ ಇದೆ, ಸಾರ್ವಜನಿಕರಿಗೆ ಏನೇನು ಸಮಸ್ಯೆ ಆಗ್ತಾ ಇದೆ ಖಾತೆ ವಿಚಾರದಲ್ಲಿ ಅನ್ನೋದ್ರ ಬಗ್ಗೆ ಪ್ರತಿಭಟನಾಕಾರರು ನಗರಸಭಾ ಆಯುಕ್ತರಿಗೆ ನೇರವಾಗಿ ಆರೋಪಗಳನ್ನು ಮಾಡಿದ್ರು ಮತ್ತು ಅವರಿಗೆ ವಾಗ್ದಾಳಿಯನ್ನು ನಡೆಸಿದ್ರು ಸಂದರ್ಭದಲ್ಲಿ. ಹಾಗೆ ಎಲ್ಲ ಅಲ್ಲಿರೋಂಥ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲು ನನಗೆ ಸಮಯಾವಕಾಶಗಳು ಕೊಡಿ, ನನಗೆ ಸಮಯ ಬೇಕು ಮತ್ತು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ, ಏನು ಸಮಸ್ಯೆ ಕೊಟ್ಟು ಪಾದಯಾತ್ರೆಯನ್ನು ಮೊಟಕುಗೊಳಿಸಿ ಮತ್ತು ಈ ಏನು ಸಮಸ್ಯೆ ಇದೆ ಅದಕ್ಕೆ ಒಂದು ಸಭೆಯನ್ನು ಮುಂದಿನ ವಾರ ಗುರುವಾರ ಕರೆಯುವುದಾಗಿ ಹೇಳಿದ್ದಾರೆ. ಮತ್ತು ಮಧ್ಯಾಹ್ನ 3 ಗಂಟೆ ನಂತರ ಸಂಜೆ 5 ಗಂಟೆ ಒಳಗಡೆ ಸಾರ್ವಜನಿಕ ಸಮಸ್ಯೆಗಳೇನಾದರೂ ಸಮಸ್ಯೆ ಇದ್ದರೆ ನೇರವಾಗಿ ತಾನು ಸ್ಪಂದನೆ ಮಾಡ್ತೀನಿ ಅಂತ ಹೇಳಿ ನಗರಸಭಾ ಆಯುಕ್ತರಾದಂಥ ರುದ್ರಮ್ಮ ಶರಣಯ್ಯವರು ಭರವಸೆ ನೀಡಿದ ನಂತರ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಮಸ್ಯೆಗಳನ್ನು ಕೂಡ ಅಲ್ಲಿ ಜನರ ಜೊತೆ ಒಳ್ಳೆಯ ಸ್ಪಂದನೆ ಮತ್ತು ಐಡೆಂಟಿ ಕಾರ್ಡ್ ಹಾಕುವಂಥದ್ದು, ನಗರಸಭೆ ಸಾರ್ವಜನಿಕರ ಜೊತೆ ಒಳ್ಳೆಯ ಸ್ಪಂದನೆ ಇರೋಂಥದ್ದು ಮತ್ತು ನಗರಸಭೆಗೆ ತಮ್ಮ ಖಾತೆ ಮತ್ತು ಸಂಬಂಧಪಟ್ಟಂಗೆ ಏನು ವಿವರ ಕೊಟ್ಟರೆ ಅದು ಇಮಿಡಿಯೇಟಾಗಿ ಮತ್ತೆ ಮೆಸೇಜ್ ಬರೋ ಹಾಗೆ ವ್ಯವಸ್ಥೆಗಳು ಮತ್ತು ಅವರಿಗೆ ಖಾತೆ ಕೊಟ್ಟು ತುಂಬ ತಿಂಗಳುಗಳಾದರೆ ಅವರಿಗೆ ಫೋನ್ ಮಾಡಿ ಖಾತೆ ಮಾಡಿಸ್ಕೊಂಡು ಅಂತ ಹೇಳುವಂಥ ವ್ಯವಸ್ಥೆಗಳು, ಹೀಗೆ 10 ಹಲವು ಸಮಸ್ಯೆಗಳನ್ನು ಕೂತು ಚರ್ಚೆ ಮಾಡೋದಕ್ಕೆ ಮತ್ತು ಏನೇನು ಪರಿವರ್ತನೆ ಮಾಡ್ಬೋದು ನಗರಸಭೆ ಒಳಗಡೆ ಒಂದಷ್ಟು ಇವತ್ತಿನ ಡಿಜಿಟಲ್ ವ್ಯವಸ್ಥೆ ಒಳಗಡೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಕಮಿಷನರ್ ಆದಂಥ ರುದ್ರಮ್ಮ ಶರಣಯ್ಯವರು ಪ್ರತಿಭಟನಾಕಾರರು ಮತ್ತು ಅವರಿಗೆ ಭರವಸೆ ನೀಡಿದ ನಂತರ ಈ ಪಾದಯಾತ್ರೆಯನ್ನು ಕೈ ಬಿಡಲಾಯಿತು. ಮಾಜಿ ನಗರಸಭಾ ಸದಸ್ಯರಾದಂಥ 13ನೇ ವಾರ್ಡಿನ ಮಧುಚಂದ್ರ ಅವರು ಮತ್ತು ಇನ್ನಿತರ ಮುಖಂಡರುಗಳು ನಾಗರಾಜ್ ಅವರು ಮತ್ತು ಭಾಸ್ಕರ್ ಅವರು ಮತ್ತು ಇನ್ನಿತರ ಚಮ್ಕೆ ಅವರು ಮತ್ತು ಇನ್ನಿತರದ ಮುಖಂಡಗಳೆಲ್ಲ ಭಾಗವಹಿಸಿದರು. ಹಾಗೆ ಮಾಜಿ ನಗರಸಭಾ ಸದಸ್ಯರಾದ ರಾಮಕೃಷ್ಣ, ಜಗದೀಶ್, ಸುರೇಶ್ ಅಂತ ಇನ್ನಿತರರು ಬಂದಿದ್ದರು. ಆರೋಗ್ಯಾಧಿಕಾರಿ ಚೇತನ್ ಕೂಡ ಬಂದಿದ್ದರು. ಹೀಗೆ ಅವರ ಇನ್ನಿತರ ಅಧಿಕಾರಿಗಳು ಸಿಬ್ಬಂದಿಗಳು ಬಂದಿದ್ದರು. ಸಾರ್ವಜನಿಕರು ಈ ಸಮಸ್ಯೆಗಳ ಬಗ್ಗೆ, ಸಾರ್ವಜನಿಕರ ಸಮಸ್ಯೆ ಬಗ್ಗೆ ಬೇಗ ಇತ್ಯರ್ಥಪಡಿಸಬೇಕು ಅಂತ ಮನವಿ ಮಾಡಿದ್ರು. ಮೈಸೂರಲ್ಲಿ ಕರೆಕ್ಟಾಗಿ 40 ದಿನಕ್ಕೆ ಏನು ಖಾತೆ ಕೊಡಬೇಕು ಕೊಡ್ತಾವೆ. ಪಟ್ಟಣ ಪಂಚಾಯತ್ ನಮ್ಮ ಈ ಜಾತಿದ ಬಗ್ಗೆ ನಾವು ಮಾಡ್ತಿರೋದು ಎಷ್ಟು ಸರಿ ಅನ್ನೋದು ಸ್ವಲ್ಪ ನೀವೇ ಏನ್ ತಗೊಂಡು ತಾಯಿ ಏಪ್ರಿಲ್ ಅಂತರೊಳಗೆ ಮುಗಿಸ್ಕೊಡ್ತೀನಿ. ಎಷ್ಟು ಕೇಸ್ ಆಯ್ತು ಇಲ್ಲಿವರೆಗೆ? ಎಷ್ಟು ಕೇಸ್ ಆಯ್ತು? ಯಾವ ಕಲೆಕ್ಷನ್ ಹೋಗ್ತೀನಿ ಯಾವ ಕಲೆಕ್ಷನ್ ಈ ಪೇಪರ್ ಎಲ್ಲ ಒಂದ್ ನಿಮಿಷ. ಈಗ ನಾನು ಎಲ್ಲ ಖಾತೆ ಗೀತೆ ಕಟ್ಬಿಟ್ಟು ಪೈಸಲ್ ಕೊಡ್ತೀನಿ. ಆ ಖಾತೆ ಕಟ್ಟಿ 3 ದಿನ ಬಂದು ಕೇಳಿದ್ಮೇಲೆ ಪೈಲೇ ಇರಲ್ವಲ್ಲ, ಎಲ್ಗೆ ಹೋಗುತ್ತೆ? ಆಮೇಲೆ ಇನ್ನೊಂದು ಕೌನ್ಸಿಲರ್ಗಳು ಅಲ್ಲ, ನೀವು ಅಟ್ರಾಕ್ಟೆಂಟ್ ಕೊಟ್ಬಿಟ್ಟು ನೀವು ಮಡಿಕೋಬೇಕು. ಅದೇ ಫೈಲು ಎಲ್ಲಾರ ಕೈಲಿ ಇಷ್ಟು ಇಟ್ಕೊಂಡು ಗುಡು ಓಡಾಡ್ತಿರ್ತಾರಲ್ಲ, ಎಲ್ಲಿ ಬರುತ್ತೆ? ಕೊಡಿ ಪಬ್ಲಿಕ್ ರಿಟರ್ನು. ಅದನ್ನ ಹೇಳ್ತಾ ಇದ್ದೀರಾ, ನಾನು ಗಮನಿಸ್ತಾ ಇದ್ದೀನಿ. ಅವ್ರಿಗೆ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡ್ತೀನಿ. ಇವತ್ತು
ಎಷ್ಟು ಕಲೆಕ್ಷನ್ ಮಾಡ್ತಿದ್ದೀರಾ ಎಲ್ಲರಿಗೂ ಗೊತ್ತಿಲ್ಲ ಹಂಗಾದ್ರೆ ನೀವು ಬೀಗ ಹಾಕೊಂಡು ತಗೊಂಡೋಗಿ ಮೇಡಮ್ ಎಲ್ಲ ನಮ್ಮ ಫೈಲ್ ಯಾವ ಟೇಬಲ್ ಇದೆ ಟೇಬಲ್ಗೂ ಮೆಸೇಜ್ ಬರುತ್ತೆ. ನಮ್ಮ ಆಫೀಸಲ್ಲಿ ಯಾಕೆ ಬರಲ್ಲ? ಕೊಳ್ಳೇಗಾಲ ನಗರಸಭೆಯಲ್ಲಿ ಎಲ್ಲಿ ಬರ್ತದೆ? ಒಂದಿನ ಒಂದು ಯಾವ ಮೆಸೇಜ್ ಬರಲ್ಲ. ನಮ್ಮ ಫೈಲ್ ನಮಗೆ ಅಲ್ಲಿ ಕೊಳ್ಳೇಗಾಲದಲ್ಲಿ ಯಾಕೆ ಐತಿಲ್ಲ? ಯಾವ್ದು ಮೆಸೇಜ್ ಬರಲ್ಲ. ಈಗ ಪಟ್ಟಣ ಪಂಚಾಯತಿ ಕೊಡಿ ನೀವು. ನಮ್ಮ ಫೈಲ್ 6 ಹತ್ರ ಇದೆ, DC ಹತ್ರ ಇದೆ, ಮೆಸೇಜ್ ಬರುತ್ತೆ. ನಮ್ಮ ಫೈಲ್ ಹುಡುಕದ ನಮ್ಮ ದೊಡ್ಡ ಸಮಸ್ಯೆ ಇರುತ್ತಲ್ಲ. ಸಿಂಗಲ್ ವಿಂಡೋ ಸಿಸ್ಟಮ್ ಯಾಕಂದ್ರೆ ನನಗೂ ಕೆಲಸ ಮಾಡಕ್ ಅವಕಾಶ ಬನ್ನಿ ನಾನು ಹೇಳ್ಕೊಡ್ತೀನಿ. ಈಗ ಇದು ಫೈನಲ್ ಈಗ ಯಾರೋ ಕೆಲವರು ಶಶಿ ಇನ್ನದ ಬಿಟ್ಬಿಡಿ ಏನಾದ್ರು ಹೇಳಿ. ಆಶ್ರಯ ಕೊಡ್ತಾ ಇಲ್ಲ. ಇಲ್ಲ ಕೇಳಿ ಲಾಸ್ಟ್ ಈಗ ಹಳೆದೆಲ್ಲ ಇತ್ತಲ್ಲ ಎಷ್ಟು ಕೇಳಿದ್ರು ಕೊಡಿ. ಈಗ ಹಳೆ ರಿಜೆಕ್ಟ್ ಮಾಡ್ಬಿಡಿ. ಏಪ್ರಿಲ್ 1 ಏನು ಬಂದಿದೆಯಲ್ಲ ಅವರು ಮೈಂಡಲ್ಲಿ ಏನಿರುತ್ತೆ, ಈ ವರ್ಷ ಕಟ್ಟಿದೀವಲ್ವ ಅನ್ನೋದು ಮೈಂಡಲ್ಲಿ ಇರುತ್ತೆ. ನೀವು ಯಾರ್ದಾರ ಅರ್ಜಿದಾರರಿಗೆ ಮಾರ್ಚ್ ಮುಗೀತು, ಏಪ್ರಿಲ್ದು ಕಂದಾಯ ಕಟ್ಟಬೇಕು ಅಂತ ಯಾರಿಗಾರ ಫೋನ್ ಮಾಡಿದ್ದೀವಿ. ಅದನ್ನೇ ಮೆಸೇಜ್ ಮಾಡಿ ಅಂತ ಹೇಳ್ತಾರೆ. ಯಾವ ಟೇಬಲ್ ಇದೆ ಏನಾಯ್ತು ಸಾರ್ವಜನಿಕ ಪ್ರಕಟಣೆ ಪ್ರಕಟಣೆ ಅಲ್ಲ ಮೇಡಮ್, ಈಗ ನೀಡಿರ್ತಕ್ಕಂಥ ಅರ್ಜಿದಾರರಿಗೆ ನೀವು ಯಾರಿಗಾರ ಒಂದು ಫೋನ್ ಮಾಡಿ ಹೇಳಿದ್ದೀರಾ 26, 27 ಟ್ಯಾಕ್ಸ್ ಕಟ್ಬಿಟ್ಟು ನಿಮ್ದು ಪೆಂಡಿಂಗ್ ಇದೆ ಬಂದು ಈಸೊತ್ತು ಕೊಡಿ ಅಂತ ಹೇಳಿದ್ದೀರಾ. ಫೋನ್ ಮಾಡಿದ್ರು ಅದಕ್ಕೊಂದು ಹೇಳ್ತಾರೆ. ಆಯ್ತು ಅದು ಅವಕಾಶ ಮೇಡಮ್. ಯಾರು ಕಟ್ಟಿದಾರೋ ಇಲ್ಲ ಕಟ್ಟಿ ಕೊಟ್ಟಿರ್ತೀವಿ, ಡಿಲೇ ಮಾಡಿರೋ ತಪ್ಪು ನಿಮ್ದು. ಇಲ್ಲ ಆ ಕಾರಣಕ್ಕೂ ರಿಜೆಕ್ಟ್ ಮಾಡ್ತೀನಿ ಅಂತೀರಾ ನೀವು? ಮಧುಚಂದ್ರ ಹೇಳ್ತೀನಿ. ಈಗೇನು ನಮ್ಮ ಟ್ಯಾಕ್ಸ್ ಪೇ ಮಾಡಕ್ ಬಂದಲ್ಲಿ ಕ್ಯಾಲ್ಕುಲೇಷನ್ ಮಾಡಿಸ್ತಾರೆ. ಗೊತ್ತು ಅಲ್ಲಿ ಫೋನ್ ನಂಬರ್ ಹಾಕಿಸ್ತಾರೆ. 16A ಜನರೇಟ್ ಆಗುತ್ತೆ. ಆ 16A ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಯಾರು ಬ್ಯಾಂಕಿಂದ ಏನು ಪಾರ್ಸಲ್ ಕೊಡ್ತಾರೆ ಚೆಕ್ ಮಾಡಿಕೊಂಡು ಯಾರು ಪೇ ಮಾಡಿದಾರೋ ಎನೇಬಲ್ ಮಾಡ್ತಾರೋ ಅಕೌಂಟ್ ಸ್ಟೇಟ್ಮೆಂಟ್ ಎಂಟು ಆಯ್ತಾ ಕೇಳಿ ಹೇಳ್ಬಿಟ್ಟು ಅಲ್ಲಿ ಯಾರ್ದಿದೆ ಅವ್ರಿಗೆ ಫೋನ್ ಮಾಡಿಸಿ ನಾನು ಅಪ್ಡೇಟ್ ಮಾಡಿ ನಮ್ಮನೆ ಮುಟ್ಟು ತಗೊಳ್ಳಿಯಪ್ಪ ಟ್ಯಾಕ್ಸ್ ರಿನ್ಯೂವಲ್ ಅದನ್ನ ಮಾಡಿಸಿ ಇಷ್ಟು ದಿನ ಮಾಡಿಸ್ತಿದ್ದಿಲ್ಲ ಮಾಡಿಸಿ ಮೇಡಮ್. ಸಾರ್ವಜನಿಕ ಆಮೇಲೆ ಬರ್ತದೆ. ಮೇಡಮ್ ಒಂದೇ ತರ ಕಟ್ಕೊಟ್ಟಿದ್ದಾರೆ. ಈಗ ಪಾದಯಾತ್ರೆ ಹೋಗ್ತಾ ಇದ್ದಾರೆ. ಇದಕ್ಕೆ ಪರಿಹಾರ ನೀವು ಏನ್ ಕೊಡ್ತೀರಾ? ಅದು ಕ್ಲಿಯರ್ ಆಗ್ಬಿಡಿ. ಭರವಸೆ ಕೊಟ್ಟರೆ ಭರವಸೆ ಆಗಿ ಸ್ಪೀಡ್ ಮಾಡ್ತೀವಿ ಆಯ್ತು. ನೋಡಿ. ಇವಾಗ ಪ್ರಾಪರ್ ನಿಯಮಾವಳಿಗಳನ್ನ ನೋಟಿಸ್ ಬೋರ್ಡ್ ಮೇಡಮ್ ಇವಾಗ ಆಮೇಲೆ ಪ್ರತಿಯೊಬ್ಬ FT ಏನು ST ಏನು ಅಲ್ಲಿ ಕಮಿಷನರ್ ಮಾತಾಡ್ದಂಗೆ ಮಾತಾಡ್ತಾರೆ. ಅವ್ರ ಡೆಸಿಗ್ನೇಷನ್ ಏನು ಅವ್ರ ಕ್ವಾಲಿಫಿಕೇಶನ್ ಹಾಕ್ಸಿ ಅವ್ರು ಮಾತಾಡೋ ರೀತಿಗಳು ನೋಡಿದ್ರೆ ನಿಮ್ಮನ್ನೇ ಅವರು ನಿಮ್ಗೆ ಹೆಚ್ಚಾಗಿ ಮಾತಾಡ್ತಾರೆ. ಅಲ್ಲಿಗೆ ಹೋದ್ರು ಕೂಡ ನನಗೆ ಡೈರೆಕ್ಷನ್ ಬರುವಂತದ್ದು. ಒಂದು ತಿಂಗಳು ಸಮಯ ಕೊಡಿ. ಇಲ್ಲ ಕೇಳಿ ಹೇಳ್ಬಿಡ್ತೀನಿ. ಒಂದು ತಿಂಗಳು ಸಮಯ ಕೊಡಿ. ಒಂದು ತಿಂಗಳು ಸಮಯ ಕೊಡಿ. ಎಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ. ಆಯ್ತಾ? ಮಾಡ್ಕೊಡಿ. ಮತ್ತೆ ಈಗ ಅವಕಾಶನ ಅವ್ರಿಗೆ ಕೊಡಬೇಡಿ ನೀವು ದಯವಿಟ್ಟು. ಸರಿ. ಇದು ಕೊನೆಯದಾಗಲಿ ದಯವಿಟ್ಟು ಮಾಡ್ಕೊಡಿ. ಸಾರ್ವಜನಿಕರ ಪರವಾಗಿ ನಾವು ಕೇಳೋದು ನಿಮಗೆ. ಸಾರ್ವಜನಿಕರ ಕೆಲಸ ಆಗ್ತಿಲ್ಲ ಅಂತ ಮಧುಚಂದ್ರ ಅವರು ಮತ್ತೆ ಇತರರು ಪಾದಯಾತ್ರೆ ಹೋಗ್ತಾ ಇದ್ರು. ಈಗ ಆಲ್ರೆಡಿ ಮಾಡ್ತಾ ಇದ್ದೀವಿ. ಹಳೇದೆಲ್ಲ ಪೆಂಡೆನ್ಸಿ ಇರೋದ್ರಿಂದ ಬಾಕಿ ಇದೆ. ಈಗ ಏನು ಅರ್ಜಿಗಳಿದೆ 1 ತಿಂಗಳಲ್ಲಿ ಎಲ್ಲವೂ ಸ್ಪೀಡ್ ಮಾಡಿ ಮಾಡಿಕೊಡ್ತೀವಿ. ತೆರಿಗೆ ನವೀಕರಣ ತುಂಬ ಅವಶ್ಯಕತೆ ಇದೆ. ತೆರಿಗೆ ನವೀಕರಣನ 1 ವಾರದಲ್ಲಿ ಮಾಡಿಕೊಡ್ತೀವಿ. ಆಮೇಲೆ ಸಾರ್ವಜನಿಕರ ಕುಂದುಕೊರತೆ ತುಂಬ. ನಾನು ಇಲ್ಲಿ ಬಂದು ನೋಡಿದಾಗ ಜಾಸ್ತಿ ಸಾರ್ವಜನಿಕರ ಕುಂದುಕೊರತೆ ಇದೆ. ಅವ್ರದ್ದೇ ಒಂದು ಸಭೆ ಗುರುವಾರ ಕರೆದು ಏನು ಅವ್ರ ಸಮಸ್ಯೆಗಳಿದೆ ಕೇಳ್ಬಿಟ್ಟು ಅದು ಅವ್ರ ಜೊತೆನೂ ಚರ್ಚೆ ಮಾಡಿ ಸಾರ್ವಜನಿಕರಿಗೆ ಪೌರಾಯುಕ್ತರು ಭೇಟಿ ಆಗಕ್ಕಾಗ್ತಿಲ್ಲ, ಅವ್ರ ಜೊತೆ ಮುಕ್ತವಾಗಿ ಮಾತಾಡೋಕ್ಕಾಗ್ತಿಲ್ಲ ಅಂತ ಎಲ್ಲರೂ
ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅವರನ್ನ. ಅದನ್ನ 3ರಿಂದ ನಾನು 5 ಗಂಟೆವರೆಗೂ ಸಾರ್ವಜನಿಕರಿಗೆ ಅಂತ ಮೀಸಲಿಟ್ಟು ಅದನ್ನ ಭೇಟಿಗೆ ಅವಕಾಶ ಮಾಡಿಕೊಡ್ತೀನಿ. ಏನು ಅವ್ರ ಸಮಸ್ಯೆಗಳಿದೆ ಸಾರ್ವಜನಿಕರು ಅವರು ಮುಕ್ತವಾಗಿ ಬಂದು ಹೇಳ್ಕೋಬಹುದು. ಬೇರೆಯವರಿಂದ ಬಂದು ಹೇಳಿದ್ರೆ ಕೆಲಸ ಆಗುತ್ತೆ, ಆ ಥರ ಅಭಿಪ್ರಾಯ ಯಾರು ಇಟ್ಕೋಬೇಡಿ. ದಯಮಾಡಿ ನಿಮ್ಮ ಅರ್ಜಿಗಳಿಗೆ ನೀವೇ ಬನ್ನಿ, ಏನು ಸಮಸ್ಯೆ ಇದೆ ಕೇಳ್ಕೊಡಿ. ಹಿಂಬರ ಕೊಟ್ಟಿದ್ರೆ ಏನು ದಾಖಲಾತಿ ಕೇಳಿರ್ತಾರೆ ನಮ್ಮವರು, ಅದನ್ನ ತಂದು ಕೊಡಿ. ಅಲ್ಲೂ ಆಗಿಲ್ಲ ಅಂದಾಗ ನನ್ನ ಚೇಂಬರ್ಗೆ ಬಂದು ನೀವೇ ಖುದ್ದಾಗಿ ಬಂದು ಭೇಟಿಯಾಗಿ ನಿಮ್ಮ ಸಮಸ್ಯೆಗಳನ್ನ ಚರ್ಚೆ ಮಾಡ್ಕೋಬಹುದು, ನನ್ನ ಹತ್ರ ಹೇಳ್ಕೋಬಹುದು. ಇಲ್ಲಿಗೆ ಈ ಪಾದಯಾತ್ರೆ ಏನಿದೆ ಇಲ್ಲಿಗೆ ಕೈ ಬಿಡಿ. ನಿಮ್ಮ ಅಹವಾಲುಗಳೇನಿದೆ ನಾನು ಸ್ವೀಕರಿಸ್ತೀನಿ. ಅದಕ್ಕೆ ಗುರುವಾರ ಒಂದು ಸಭೆ ಕರೆದು ಸಾರ್ವಜನಿಕರು ಏನು ಪಾದಯಾತ್ರೆ ಹೋಗೋಕ್ಕೆ ಇದ್ದಾರೆ ಇಷ್ಟು ಜನ ಗುರುವಾರ ಬಂದು ಗುರುವಾರ ಒಂದು 10ರಿಂದ 11 ಗಂಟೆಗೆ ಮೀಟಿಂಗ್ ಮಾಡಿ ಒಂದು ಪತ್ರಿಕಾ ಹೇಳಿಕೆ ಕೊಡ್ತೀನಿ. ಧನ್ಯವಾದಗಳು ಮೇಡಮ್. ಒಂದೇ ಒಂದು ಪ್ರಶ್ನೆ. ಮಧುಚಂದ್ರ ಅವರು ಸಾರ್ವಜನಿಕವಾಗಿ ಕೆಲವೊಂದು ನಮ್ಮ ಗಮನಕ್ಕೆ ಬರದೇ ಇರುವಂತದ್ದು, ನಾನು ಬಿಜಿ ಶೆಡ್ಯೂಲ್ ಇರೋದ್ರಿಂದ ಕೆಲವೊಂದು ವಿಚಾರ ಗಮನಕ್ಕೆ ಬಂದಿಲ್ಲ. ತೆರಿಗೆ ನವೀಕರಣ ಅರ್ಜಿ ಇಲ್ದಲೇ ಮಾಡಕ್ಕೆ ಪ್ರಯತ್ನ ಮಾಡಿ ಮೇಡಮ್, ಒಂದು ಮಾಡೆಲ್ ಆಗಿ ಮಾಡಿ ಅಂತ ಹೇಳಿದ್ದಾರೆ. ಏನು ಅವ್ರ ಅಹವಾಲುಗಳಿದೆ ನಾನು ಅದನ್ನ ಸ್ವಾಗತಾರ್ಹವಾಗಿ ಸ್ವಾಗತಿಸ್ತೀನಿ. ಮೇಡಮ್, ಆಡಳಿತ ವೈಫಲ್ಯ ಅದೇ ಇದಕ್ಕೆ ಮೂಲ ಕಾರಣ. ಅವರು ಯಾರ್ಯಾರು ತಪ್ಪು ಮಾಡಿದ್ರು ನೀವೇ ತಪ್ಪು ಮಾಡಿದ ಒಂದು ಬಂದಿದೆ. ನಿಮ್ಮಲ್ಲಿ ಒಳಗಡೆ ಸಮಸ್ಯೆಗಳು ನಮ್ಮ ಸಿಬ್ಬಂದಿ ಏನು ಸಾರ್ವಜನಿಕರ ಜೊತೆಗೆ ಸರಿಯಾಗಿ ವರ್ತಿಸ್ತಿಲ್ಲ, ಬಂದವರಿಗೆ ಸರಿಯಾಗಿ ಮಾತಾಡ್ತಾ ಇಲ್ಲ, ಅವರಿಗೆ ಗೊತ್ತಿಲ್ಲ, ಆ ತರ ಎಲ್ಲ ಹೇಳ್ತಿದ್ದಾರೆ. ಅವ್ರ ಮೇಲೆ ನಾನು ಕ್ರಮ ತಗೊಳ್ತೀನಿ. ಅವ್ರದ್ದು ಒಂದು ಸಭೆ ಕರೆದ್ಬಿಟ್ಟು ಸೌಜನ್ಯತೆಯಾಗಿ ವರ್ತಿಸೋ ತರ ಒಂದು ಕಚೇರಿ ಆದೇಶ ಹಾಕ್ತೀನಿ. ಹೇಳ್ಬಿಟ್ಟು ಈ ಯಾತ್ರೆನ ಇಲ್ಲಿಗೆ ಕೈ ಬಿಡಿ. ಏನಿದೆ ಸಾರ್ವಜನಿಕರ ಕೆಲಸನೇ ಮಾಡಕ್ಕೆ ನಾವೆಲ್ಲ ಬಂದಿರೋದು, ಅಧಿಕಾರಿಗಳು ಇರೋದು. ಸಾರ್ವಜನಿಕರು ಕೂಡ ಸಹಕರಿಸಬೇಕು, ನಮ್ಮ ಕಡೆಯಿಂದನೂ ಸಹಕಾರ ಇರುತ್ತೆ. ನಮ್ಮ ಸಿಬ್ಬಂದಿಗಳನ್ನ ನಾನು ಒಂದು ಹಂತಕ್ಕೆ ತರ್ತೀನಿ. ಅವರು ಕ್ಲಿಯರ್ ಮಾಡಿ ಏನು ಬರ್ತದೆ ರೂಟೇನ ನಿಗದಿತ ಅವಧಿಯೊಳಗೆ ಮಾಡ್ಕೊಡ್ತೀನಿ. 1 ತಿಂಗಳಲ್ಲಿ ಈಗ ಬರೋ ಅರ್ಜಿನೆಲ್ಲ ನೀವು ನಿಗದಿತ ಅವಧಿಯೊಳಗೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಏನು ಅಹವಾಲಿದೆ ನಾನು ಸ್ವೀಕರಿಸ್ತೀನಿ. 1 ತಿಂಗಳೊಳಗೆ ಎಲ್ಲವೂ ಕ್ಲಿಯರ್ ಮಾಡಿ ಕೊಡಿಸ್ತೀನಿ ಅಂತ ಹೇಳ್ತೀನಿ. ನಮಸ್ಕಾರ. ಮಾನ್ಯ ಪೌರಾಯುಕ್ತರು ನಾವು ಬೆಳಿಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಾವು ಪಾದಯಾತ್ರೆ ಹಮ್ಮಿಕೊಂಡಿದ್ರಿ. ಪಾದಯಾತ್ರೆ ಹಮ್ಮಿಕೊಂಡಿದ್ದ ಸಂದರ್ಭದಲ್ಲಿ ಸಾರ್ವಜನಿಕರೊಡನೆ ಪಾದಯಾತ್ರೆ ಹಮ್ಮಿಕೊಂಡಿದ ನಂತರ ಈಗ ಬಾಪುನಗರದ ಹತ್ರ ಬಂದು ಪೊಲೀಸ್ನವರು ಮುಂದೆ ಹೋಗಬೇಡಿ ಅಂತ ತಡೆ ಒಟ್ಟಿರೋ ಜಾಗಕ್ಕೆ ಮಾನ್ಯ ಪೌರಾಯುಕ್ತರು ಬಂದರು. ಪೌರಾಯುಕ್ತರು ಬಂದು ನಾವು ಏನ್ ಬೇಡಿಕೆ ಹೇಳಿದ್ರಿ ಆ ಬೇಡಿಕೆನ ಈಡೇರಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಕಳೆದ ಬಾರಿನೂ ಕೂಡ ಭರವಸೆ ಕೊಟ್ಟಿದ್ರು, ಅದು ಭರವಸೆಯಾಗೆ ಉಳಿಯಿತು. ಆದ ಕಾರಣ ನಾವಿವತ್ತು ಪಾದಯಾತ್ರೆ ಹಮ್ಮಿಕೊಂಡಿದ್ರಿ. ಇವತ್ತು ಕೂಡ ಭರವಸೆ ಕೊಟ್ಟಿದ್ದಾರೆ. ಇದು ಕೂಡ ಭರವಸೆಯಾಗಿ ಉಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಇನ್ನ ಸಾರ್ವಜನಿಕರದ್ದು ಒಂದು ಸಭೆಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಸಾರ್ವಜನಿಕರು ಸಭೆಗೆ ಹೋಗೋದು ನಮ್ದು ಸ್ವಾಗತ. ಸಾರ್ವಜನಿಕರು ಕೆಲವೊಂದು ಸಲಹೆಗಳನ್ನ ಕೊಟ್ಟಿದ್ದೀವಿ, ಈ ರೀತಿ ಮಾಡಿ ಅಂತ. ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥದ್ದು ಸಲಹೆಗಳನ್ನ ಕೊಟ್ಟಿದ್ದೀವಿ. ಎಲ್ಲ ನಮ್ಮ ಜೊತೆಲಿ ಕೊಳ್ಳೇಗಾಲ ನಾಗರಿಕರು ಕೂಡ ಕೈ ಜೋಡಿಸಿದ್ರು. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ಹೋರಾಟಕ್ಕೆ ಕೈ ಜೋಡಿಸಿದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಎಲ್ಲ ಧನ್ಯವಾದಗಳನ್ನು ತಿಳಿಸುತ್ತಾ, ಅದೇ ರೀತಿ ಕೊಳ್ಳೇಗಾಲ ನಾಗರಿಕರಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೂ ಧನ್ಯವಾದ ತಿಳಿಸುತ್ತಾ, ಹಾಗೆ ನಮ್ಮ ಭರವಸೆಗೆ 2ನೇ ಬಾರಿ ಭರವಸೆ ನೀಡುತ್ತಿರುವ మన ಪೌರಾಯುಕ್ತರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ, ಇದೇ ರೀತಿ ಭರವಸೆ ಹುಸಿಯಾಗದೇ ರೀತಿ ನಡ್ಕೊಳ್ಳಿ ಅಂತ ಮತ್ತೊಮ್ಮೆ ಮನವಿ ಮಾಡುತ್ತಾ ಅವ್ರಿಗೆ. ಆಮೇಲೆ A to B ಬಹಳಷ್ಟು ಗೊಂದಲ ಇದೆ. ನೀವು ಸರ್ಕಾರ ಗಮನಕ್ಕೆ ತರ್ತಿರೋ ಇಲ್ಲ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತಿರೋ ಅದು ನಾವು ಕೇಳಲ್ಲ ಮೇಡಮ್. A to B ಏನಾರು ಒಂದು ನಿರ್ಧಾರ ಮಾಡಿ ಯಥಾನಕಲು ಕೊಡೋಕ್ಕೆ ನೀವು ಪ್ರಯತ್ನ ಬಿಡಿ. ಆದಷ್ಟು ಬೇಗ ಸಾರ್ವಜನಿಕರಿಗೆ ಈ ಸ್ವತ್ತು ಕೊಡೋದ್ರಿಂದ ಮೇಡಮ್ ಒಬ್ರು ಮನೆ ಕಟ್ಬೋದು, ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥವ್ರಿಗೆ ಚಿಕಿತ್ಸೆಗೆ ಅನುಕೂಲ ಆಗುತ್ತೆ, ಪ್ರತಿ ಮದುವೆ ಸಮಾರಂಭಕ್ಕೂ ಅನುಕೂಲ ಆಗುತ್ತೆ. ಈ ಸ್ವತ್ತು ಇಷ್ಟು ಒಂದು ಕುಟುಂಬದ ಆಧಾರ ಸ್ತಂಭ ಆಗಿರುತ್ತೆ ಮೇಡಮ್. ಒಂದು ಆಸ್ತಿಗೆ ಈ ಸ್ವತ್ತು ಒಂದು ಕುಟುಂಬದ ಆಧಾರ ಸ್ತಂಭ ಇದ್ದಂತೆ ಈ ಸ್ವತ್ತು. ಕೇವಲ ನೀವು ಈ ಸ್ವತ್ತು ಅಂತ ಭಾವಿಸ್ಬೇಡಿ, ಅದು ಈ ಸ್ವತ್ತು ಒಂದು ಕುಟುಂಬದ ಆಧಾರ ಸ್ತಂಭ ಅಂತ ಭಾವಿಸಿ ನೀವು ದಯಮಾಡಿ ಸಾರ್ವಜನಿಕರಿಗೆ ಬಂದ ತಕ್ಷಣ ರಿನಿವಲ್ ಎಲ್ಲ ಕರೆಕ್ಟ್ ಆಗಿದ್ರೆ 1 ದಿನಕ್ಕೋ 2 ದಿನಕ್ಕೋ ಮಾಡಿಕೊಡಿ. ಸ್ಥಳ ಪರಿಶೀಲನೆ ಮಾಡಿ, ನಿಮ್ಮನ್ನು ಮಾಡಬೇಡಿ ಅಂತ ಯಾವುದೇ ನಾಗರಿಕರು ಕೂಡ ನಿಮ್ಮನ್ನ ಅಬ್ಜೆಕ್ಷನ್ ಮಾಡ್ತಾ ಇಲ್ಲ, ಅಡ್ಡಿಪಡಿಸ್ತಾ ಇಲ್ಲ.
ಸ್ಥಳ ನೋಡಿ ಇನ್ ಟೈಮಿಗೆ ಮಾಡ್ಕೊಡಿ ಅಂತ ಸಾರ್ವಜನಿಕರು ಪ್ರತಿಯೊಬ್ರು ನಾಗರಿಕರ ಮನವಿ ಮೇಡಮ್. ತಿದ್ದುಪಡಿ ಮಾತಾಡ. ಆಮೇಲೆ ಹೇಳಿದೀನಲ್ಲ ಸರ್, ತಿದ್ದುಪಡಿ ಹೇಳಿದೀನಿ. ಪ್ರತಿಯೊಂದು ಕೂಡ ಮೇಡಮ್ ದಯಮಾಡಿ ನೀವು ಮಾಡ್ಕೊಡಿ ಅಂತ ಮತ್ತೊಮ್ಮೆ ಮನವಿ ಮಾಡ್ತೀವಿ ಮೇಡಮ್ ಸಾರ್ವಜನಿಕರ ಪರವಾಗಿ. ಈಗ ಆಮೇಲೆ ಮೇಡಮ್ ನಿಮ್ಮ ಮಾತಿಗೆ ಗೌರವ ಕೊಟ್ಟು ಆಮೇಲೆ ಪೊಲೀಸ್ನವರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇಲ್ಲಿ ತನಕ ಒಂದು ಬಂದೋಬಸ್ತ್ ಕೂಡ ನೀಡಿದ್ದಾರೆ. ಅವರು ಪೊಲೀಸ್ ಸಿಬ್ಬಂದಿ ವರ್ಗದವರು ನಿಮಗೆ ಸೂಚನೆ ಬಂದಿದೆ, ದಯಮಾಡಿ ಇಲ್ಲಿ ಸ್ಟಾಪ್ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಸ್ಟಾಪ್ ಮಾಡಿದ್ರಿ ಮೇಡಮ್. ಅವ್ರಿಗೂ ಒಂದು ಗೌರವ ಕೊಟ್ಟು ಹಾಗೆ ತಾವು ಬಂದ್ರಿ, ನಾವು ನಿಮ್ಗೆ ಗೌರವಪೂರ್ವಕ ವಂದನೆಗಳು ನೀಡ್ತೀವಿ. ಹಾಗಾಗಿ ದಯಮಾಡಿ ಮತ್ತೆ ನೀವು ಹೋರಾಟ ಮಾಡಕ್ಕೆ ಅವಕಾಶ ಮಾಡ್ಕೊಳ್ಬೋದು. ಹಾಗಾಗಿ ಸಾರ್ವಜನಿಕರು ಕುಂದು ಕೊರತೆನ ಪಟ್ಟಿ ಮಾಡಿ ಮೇಡಮ್, ಕರೆದಾಗ ಮಾಡಿಸಿ. ಆಮೇಲೆ ಮೇಡಮ್ ಇನ್ನೂ ಒಂದು ಮನವಿ ನಂದು, ಒಂದು ಕೆಳಗಡೆ ಒಂದು ಡೈರಿ ಇಡಿ, ಎಂಟ್ರೆನ್ಸ್ಲಿ ಡೈರಿ ಇಟ್ಟು ನೀವು ಅವ್ರದ್ದೇನು ಸಮಸ್ಯೆ ಇದೆ, ಏನು ವಿಸಿಟ್ ಮಾಡಿದ್ದಾರೆ ನಗರಸಭೆಗೆ, ಅವ್ರದ್ದು ಈ ಸೊತ್ತಿಗೆ ಬಂದಿದ್ದಾರಾ ಇಲ್ಲ ಇನ್ನೊಂದಕ್ಕೆ ಬಂದಿದ್ದಾರಾ, ಬಟ್ ಅದಕ್ಕೊಂದು ಡೈರಿ ಮೇಂಟೈನ್ ಮಾಡಿ. ಆಗ ನಿಮ್ಗೆ ಹಿಂದೆ ಒಂದು ರಿಜಿಸ್ಟರ್ ಇಟ್ಟಾಗ ನಿಮ್ಗೂ ಕೂಡ ಇರಪ್ಪ ಇಂಥ ಕಸ್ಟಮರ್ ನೋಡಿದಾಗ ನಿಮ್ಗೂ ಕೂಡ ಒಂದು ಮನವರಿಕೆ ಆಗುತ್ತೆ ಆ ರಿಜಿಸ್ಟರ್ ಡೈರಿ ನೋಡಿದಾಗ. ಹಾಗಾಗಿ ಎಲ್ಲ ನಮ್ಮ ನಾಗರಿಕರ ಪರವಾಗಿ ಮತ್ತೊಮ್ಮೆ ನಾನು ಆಮೇಲೆ ಆಂಬ್ಯುಲೆನ್ಸ್ನವರು ಕೂಡ ಬಂದಿದ್ರು, ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗ ಹಾಗೂ ಮಾಧ್ಯಮ ಮಿತ್ರರು ಹಾಗೂ ಕೊಳ್ಳೇಗಾಲ ನಾಗರಿಕರು ಹಾಗೂ ನನ್ನ ಜೊತೆ ಬಂದಂತ ಎಲ್ಲ ಪಾದಯಾತ್ರೆಯ ನಾಗರಿಕರಿಗೂ ಎಲ್ಲರಿಗೂ ಸಹ ಹೋರಾಟಗಾರರಿಗೂ ಕೂಡ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳುತ್ತಾ ಈ ಹೋರಾಟವನ್ನು ತಾತ್ಕಾಲಿಕವಾಗಿ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀವಿ. ಮುಂದೆ ಕೂಡ ಇದೇ ರೀತಿ ಮೇಡಮ್ ಅವರು ಒಂದು ತಿಂಗಳು ಟೈಮ್ ಕೇಳಿದ್ದಾರೆ. ಒಂದು ವೇಳೆ ಮತ್ತೆ ಏನಾರ ತಪ್ಪಿದ್ರೆ ನಾವು ಮತ್ತೊಮ್ಮೆ ಅವ್ರನ್ನ ಹೋಗಿ ಕೇಳ್ತೀವಿ. ಅವ್ರು ಏನು ಕೂಡ ಭರವಸೆಯಾಗಿ ಕೊಡ್ತೀನಿ ಅಂದ್ರೆ ಮತ್ತೆ ತಿರ್ಗಾ ಹೋರಾಟ ಮಾಡ್ತೀವಿ ಅನ್ನೋ ಎಚ್ಚರಿಕೆ ಕೂಡ ನಾವು ಕೊಡ್ತಾ ಇದ್ದೀವಿ. ನಿಮ್ಮ ಹೋರಾಟ ಕೈ ಬಿಡ್ತಿರೋದ್ರಲ್ಲಿ ನಮ್ದೇನು ಇದಿಲ್ಲ, ನಿಮ್ಮ ಸಭೆ ಕರೀತಾರೆ. ಆದ್ರೆ ನಮ್ದೊಂದು ಪ್ರಶ್ನೆ, ಕೊನೆಯ ಪ್ರಶ್ನೆ, ನಿಮಗೆ ಮೇಡಮ್ ಅವ್ರ ಕಮಿಷನರ್ ಈ ಅವಧಿಯಲ್ಲೇ ಈ ಸಮಸ್ಯೆ ಆಗಿತ್ತಾ? ಹಿಂದೆ ಕಮಿಷನರ್ಗಳದ್ದೇನು ತಪ್ಪು ಒಪ್ಪುಗಳು ಇರ್ಲಿಲ್ವಾ ಅಂತ ನಾನು ಕೇಳ್ತಾ ಇರೋದು. ಕೊಳ್ಳೇಗಾಲ ನಗರಸಭೆದು ಹಿಂದಿನ ಕಮಿಷನರ್ಗಳು ಏನು ಈ ಖಾತೆಗಳು ಸಂಬಂಧಪಟ್ಟಾಗ ನಿಮ್ಗೆ ಏನು ತೊಂದರೆ ಆಗಿರ್ಲಿಲ್ವಾ? ಈ ಮೇಡಮ್ ಬಂದ್ಮೇಲೆ ನಿಮ್ಗೆ ತೊಂದರೆ ಆಯ್ತಾ ಅಂತ ಕೇಳ್ತಾ ಇರೋದು ನಾನು. ಸರ್, ಈ ಮೇಡಮ್ ಬಂದಾಗಲೂ ಕೂಡ ತೊಂದರೆ ಆಗಿದೆ. ಹಿಂದೆ ಇರ್ತಕ್ಕಂಥವ್ರದ್ದು A to B ಗೊಂದಲದಿಂದ ಪ್ರತಿಯೊಬ್ಬರಿಗೂ ನಾಗರಿಕರಿಗೂ ತೊಂದರೆ ಆಗಿದೆ. ಏನಪ್ಪಾ ಅಂದ್ರೆ ಇವ್ರಿಗೆ A to B ಸರ್ಕಾರದ ಆದೇಶನೂ ಇಲ್ಲ. ಸರ್ಕಾರದ ಆದೇಶನೇ ಉಲ್ಲಂಘನೆ ಮಾಡಿ A to B ಮಾಡ್ತಾ ಇದ್ದಾರೆ ನಗರಸಭೆಯಲ್ಲಿ. ಹಾಗಾಗಿ ಇವ್ರು ಮೇಡಮ್ ಅವ್ರಿಗೂ ಕೂಡ ಮನವಿ ಮಾಡಿದ್ರು, ಸರ್ಕಾರದ DC ಅವರಾಗ್ಲಿ ಡೈರೆಕ್ಟರ್ಗಾಗ್ಲಿ ಒಂದು ಪತ್ರ ರವಾನೆ ಮಾಡಿ ಅದ್ರ ಬಗ್ಗೆ ಏನು ತಿಳ್ಕೊಂಡು ಮಾಡಿಕೊಡಿ ಅಂತ ಹೇಳಿದ್ವಿ. ಹಿಂದೆ PD ಅವ್ರು ಕೂಡ ಯಥಾನಕ್ಲು ಕೊಡ್ಬೋದು ಅಂತ ಹೇಳಿದ್ರು, ಬಟ್ ಮೌಖಿಕವಾಗಿ ಹೇಳಿದ್ದಾರೆ. ಆದೇಶ ಕೊಡಿ ಅಂತ ನಾವೇ ಹೇಳಿದ್ರಿ ಸಾರ್ವಜನಿಕರಿಗೆ. ಅವತ್ತು ಆದೇಶ ಕೊಟ್ಟರೆ ಮೇಡಮ್ ಅವ್ರಿಗೊಂದು ಅನುಕೂಲ ಆಗುತ್ತೆ, ಅವ್ರಿಗೂ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರಿ. ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೇನೆ. ಮತ್ತು ಬಂದಿರುವಂತಹ ಹೋರಾಟಗಾರರು ಎಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸ್ತಾ